ಚಿತ್ರದುರ್ಗದಲ್ಲಿ ಮೇ 9ಕ್ಕೆ ಬಿಎಸ್ವೈ ಅಭಿಮಾನೋತ್ಸವ. 20 ಲಕ್ಷ ಜನ ಸೇರುವ ನಿರೀಕ್ಷೆ. 50 ವರ್ಷಗಳ ರಾಜಕೀಯ ಯಾನದ ಸಂಭ್ರಮ. ಪಕ್ಷಾತೀತವಾಗಿ ನಾಯಕರು ಭಾಗಿ. ಮಾಜಿ ಶಾಸಕ ನಡಹಳ್ಳಿ. ರೈತ ನಾಯಕ ಬಿಎಸ್ ಯಡಿಯೂರಪ್ಪನವರು ರಾಜಕೀಯ ಜೀವನದಲ್ಲಿ 50 ವರ್ಷ ಪೂರೈಸಿದ ಹಿನ್ನೆಲೆಯಲ್ಲಿ ಮೇ 9ರಂದು ಚಿತ್ರದುರ್ಗದಲ್ಲಿ ರಾಜ್ಯಮಟ್ಟದ ಬೃಹತ್ ಅಭಿಮಾನೋತ್ಸವ ಸಮಾವೇಶ ಹಮ್ಮಿಕೊಳ್ಳಲಾಗಿದೆ. ಈ ಸಮಾವೇಶಕ್ಕೆ ರಾಜ್ಯದಾದ್ಯಂತ ಸುಮಾರು 15ರಿಂದ 20 ಲಕ್ಷ ಅಭಿಮಾನಿಗಳು ಸೇರುವ ನಿರೀಕ್ಷೆಯಿದೆ ಎಂದು ಬಿಜೆಪಿ ರೈತ ಮೋರ್ಚಾ ರಾಜ್ಯಾಧ್ಯಕ್ಷ ಹಾಗೂ ಮಾಜಿ ಶಾಸಕ ಎಎಸ್ ಪಾಟೀಲ್ ನಡಹಳ್ಳಿ ತಿಳಿಸಿದರು. ಭಾನುವಾರ ಸಂಜೆ ಪಟ್ಟಣದ ತಮ್ಮ ದಾಸೋಹ ನಿಲಯದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ಈ ಐತಿಹಾಸಿಕ ಕಾರ್ಯಕ್ರಮದ ಕುರಿತು ಮಾಹಿತಿ ಹಂಚಿಕೊಂಡರು. ಹೋರಾಟದ ಹಾದಿಗೆ ಗೌರವ. ಯಡಿಯೂರಪ್ಪನವರು ಪುರಸಭೆ ಅಧ್ಯಕ್ಷ ಸ್ಥಾನದಿಂದ ಹಿಡಿದು ಮುಖ್ಯಮಂತ್ರಿವರೆಗೆ ಸುದೀರ್ಘ ಕಾಲ ಜನಸೇವೆ ಮಾಡಿದ್ದಾರೆ. ರೈತರಿಗಾಗಿ ವಿಧಾನಸೌಧದವರೆಗೆ ಪಾದಯಾತ್ರೆ ನಡೆಸಿ ಧ್ವನಿ ಎತ್ತಿದ ಏಕೈಕ ಮಹಾನ್ ನಾಯಕರು ಅವರು. ಇಂತಹ ನಾಯಕನ ಗೌರವಾರ್ಥವಾಗಿ ಮಠಾಧೀಶರು ಹಾಗೂ ಎಲ್ಲಾ ಪಕ್ಷಗಳ ಅಭಿಮಾನಿಗಳು ಅಂದು ಚಿತ್ರದುರ್ಗದಲ್ಲಿ ಸೇರಲಿದ್ದಾರೆ ಎಂದು ನಡಹಳ್ಳಿ ಹೇಳಿದರು. ಸಿದ್ದರಾಮಯ್ಯನವರಿಂದಲೇ ಶ್ಲಾಘನೆ. ಯಡಿಯೂರಪ್ಪನವರ ಸಂಘಟನಾ ಶಕ್ತಿ ಮತ್ತು ಕಾರ್ಯವೈಖರಿಯನ್ನು ಸ್ವತಃ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ಸದನದಲ್ಲಿ ಶ್ಲಾಘಿಸಿದ್ದಾರೆ. ಹಜ್ ಭವನ ನಿರ್ಮಾಣದ ಮೂಲಕ ಸರ್ವಧರ್ಮೀಯರನ್ನು ಸಮಾನವಾಗಿ ಕಂಡಿದ್ದನ್ನು ವಿರೋಧ ಪಕ್ಷದ ನಾಯಕರು ಮೆಚ್ಚಿಕೊಂಡಿದ್ದಾರೆ. ಅವರ ಅಭಿವೃದ್ಧಿ ಕೆಲಸಗಳು ಪಕ್ಷಾತೀತವಾಗಿ ಎಲ್ಲರಿಗೂ ಮಾದರಿ ಎಂದು ಸ್ಮರಿಸಿದರು. ಜಿಲ್ಲೆಯ ಅಭಿವೃದ್ಧಿಗೆ ಬಿಎಸ್ವೈ. ಯಡಿಯೂರಪ್ಪನವರ ಅವಧಿಯಲ್ಲಿ ಭಾಗ್ಯಲಕ್ಷ್ಮಿ ಯೋಜನೆ, ಶೂನ್ಯ ಬಡ್ಡಿ ಸಾಲದ ಜೊತೆಗೆ ವಿಜಯಪುರ ಜಿಲ್ಲೆಯ 124 ಕೆರೆ ತುಂಬಿಸುವ ಯೋಜನೆ ಹಾಗೂ ಚಿಮ್ಮಲಗಿ ಏತ ನೀರಾವರಿ ಯೋಜನೆಗೆ ಸಾವಿರಾರು ಕೋಟಿ ಅನುದಾನ ನೀಡಲಾಗಿದೆ. ನನಗೆ ರಾಜಕೀಯವಾಗಿ ಟಿಕೆಟ್ ನೀಡಿ ನಿಗಮದ ಅಧ್ಯಕ್ಷರನ್ನಾಗಿ ಮಾಡಿ ಬೆಳೆಸಿದ ಯಡಿಯೂರಪ್ಪನವರನ್ನು ಎಂದಿಗೂ ಮರೆಯಲು ಸಾಧ್ಯವಿಲ್ಲ ಎಂದು ಅವರು ಕೃತಜ್ಞತೆ ಸಲ್ಲಿಸಿದರು. ಮುದ್ದೇಬಿಹಾಳ ತಾಲೂಕಿನಿಂದ ಸಮಾವೇಶಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ತೆರಳಲಿದ್ದಾರೆ ಎಂದು ಮಾಹಿತಿ ನೀಡಿದರು. ಕರ್ನಾಟಕದಲ್ಲಿರ್ತಕ್ಕಂಥ ಕೋಟ್ಯಾಂತರವರ ಅಭಿಮಾನಿಗಳು ಹಮ್ಮಿಕೊಂಡಿರ್ತಕ್ಕಂಥ ಅಭಿಮಾನೋತ್ಸವ ಕಾರ್ಯಕ್ರಮ ಏನು ಇದೇ ಮೇ ತಿಂಗಳು 9ನೇ ತಾರೀಕು 11 ಗಂಟೆಗೆ ಸರಿಯಾಗಿ ಚಿತ್ರದುರ್ಗದಲ್ಲಿ ಜರುಗ್ತಾ ಇದೆ. ಆ ಒಂದು ಅಭಿಮಾನೋತ್ಸವ ಕಾರ್ಯಕ್ರಮಕ್ಕೆ ಕನಿಷ್ಠ ರಾಜ್ಯದ ಮೂಲಗಳಿಂದ ಸುಮಾರು 15 ಲಕ್ಷದಿಂದ 20 ಲಕ್ಷದವರೆಗೆ ಜನ ಭಾಗವಹಿಸುವಂತ ನಿರೀಕ್ಷೆ ನಾವೆಲ್ಲರೂ ಕೂಡ ಇಟ್ಕೊಂಡಿದ್ದೀವಿ. ನಡೀತಿದೆ. ಆ ಕಾರ್ಯಕ್ರಮದಲ್ಲಿ ಈ ರಾಜ್ಯದ ಎಲ್ಲ ಹರಗುರು ಚರಮುಕ್ತಿಗಳು, ಎಲ್ಲ ಜಾತಿ ಧರ್ಮಗಳ ಮಠಾಧೀಶರು, ಎಲ್ಲಾ ಸಮಾಜದ ಮಠಾಧೀಶರುಗಳು, ಪೂಜ್ಯರು ವೇದಿಕೆ ಮೇಲೆ ಇರ್ತಾರೆ. ಈ ಕಾರ್ಯಕ್ರಮ ಪಕ್ಷಾತೀತವಾಗಿ, ಜಾತ್ಯತೀತವಾಗಿ ನಡೀತಕ್ಕಂಥ ಕಾರ್ಯಕ್ರಮ ಮತ್ತು ಇದು ರಾಜಕೀಯ ಕಾರ್ಯಕ್ರಮ ಅಲ್ಲ. ಇದು ಒಬ್ಬ ವ್ಯಕ್ತಿ, ಒಬ್ಬ ಸಾಮಾನ್ಯ ಕುಟುಂಬದಲ್ಲಿ ಹುಟ್ಟಿದಂತ ವ್ಯಕ್ತಿ, ಒಬ್ಬ ಸಣ್ಣ ರೈತನ ಮಗನಾಗಿ ಹುಟ್ಟಿದಂತ ವ್ಯಕ್ತಿ ಮಂಡ್ಯದ ಬೂದನಕೆರೆಯಲ್ಲಿ ಹುಟ್ಟಿ ಮಂಡ್ಯ ಜಿಲ್ಲೆ KR ಪೇಟೆ ಬೂದಿನಕೆರೆ ಎನ್ನುವಂತ ಹಳ್ಳಿಯಲ್ಲಿ ಹುಟ್ಟಿದಂತ ಒಬ್ಬ ಸಾಮಾನ್ಯ ಕುಟುಂಬದ ವ್ಯಕ್ತಿ ಶಿಕಾರಿಪುರದಲ್ಲಿ ಜನರಿಗೆ ನ್ಯಾಯ ಕೊಡಿಸೋದಕ್ಕೋಸ್ಕರ ಮಾರಣಾಂತಿಕವಾದಂತಹ ಹಲ್ಲೆಗೊಳಗಾದ ಸಂದರ್ಭದಲ್ಲಿ ಸಂಕಲ್ಪ ಮಾಡ್ತಾರೆ, ನಾನು ಅನ್ಯಾಯದ ವಿರುದ್ಧ ಹೋರಾಟ ಮಾಡಬೇಕು, ನ್ಯಾಯಕ್ಕಾಗಿ ಸದಾ ಬದುಕಬೇಕು ಅಂತ ಹೇಳಿ ಶಿಕಾರಿಪುರದ ಪುರಸಭೆಯ ಸದಸ್ಯನಾಗಿ, ಅಧ್ಯಕ್ಷನಾಗಿ ಅಲ್ಲಿಂದ ತನ್ನ ಪಯಣವನ್ನು ಪ್ರಾರಂಭ ಮಾಡಿ 50 ವರ್ಷಗಳ ಕಾಲ ನಿರಂತರವಾಗಿ ಹೋರಾಟ ಮಾಡಿದಂತವರು ಯಡಿಯೂರಪ್ಪನವರು. ಯಡಿಯೂರಪ್ಪನವರ ಹೋರಾಟದ ಬದುಕಿನಲ್ಲಿ
45 ವರ್ಷ ಸಂಘರ್ಷನೇ ಅವರು ವಿರೋಧ ಪಕ್ಷದಲ್ಲಿದ್ದೇ ಹೋರಾಟ ಮಾಡಿದ್ದಾರೆ. 5 ವರ್ಷ ಅಧಿಕಾರದಲ್ಲಿ 5 ವರ್ಷದಲ್ಲೂ ಸಂಘರ್ಷನೇ ಮಾಡಿದ್ದಾರೆ. ಆದ್ರೆ ಆ ವ್ಯಕ್ತಿ ಯಾವತ್ತು ಧೈರ್ಯ ಕಳ್ಕೊಳ್ಳಿಲ್ಲ, ಆತ್ಮಸ್ಥೈರ್ಯ ಕಳ್ಕೊಳ್ಳಿಲ್ಲ, ನಿರಂತರವಾಗಿ ಹೋರಾಟವನ್ನು ಮಾಡಿದ್ರು. ಅವ್ರ ಮೇಲೆ ರಾಜಕೀಯ ಷಡ್ಯಂತ್ರ ಮಾಡಿತ್ತು. ಅವ್ರನ್ನ ಜೈಲಿಗೆ ಹಾಕುವಂತ ವ್ಯವಸ್ಥೆ ಆಯ್ತು. ಆದ್ರೂ ಕೂಡ ಅವರು ಆತ್ಮಸ್ಥೈರ್ಯ ಕಳ್ಕೊಳ್ಳಿಲ್ಲ. ವಾಪಸ್ ಬಂದ್ರು, ಮತ್ತೆ ರಾಜಕೀಯ ಹೋರಾಟ ಮಾಡಿ ಮತ್ತೆ ಮುಖ್ಯಮಂತ್ರಿ ಆದ. ನಾನು ಕಾಂಗ್ರೆಸ್ನಲ್ಲಿದ್ದೆ. ಫಸ್ಟ್ 2008ರಲ್ಲಿ ನಾನು ಚುನಾವಣೆ ನಿಲ್ತೀನಿ ಅಂದಾಗ ನಾನು ಟಿಕೆಟ್ ಕೊಡ್ತೀನಿ ಅಂತ ಮೊದಲು ಕರೆದವ್ರು ಯಡಿಯೂರಪ್ಪ ಬಿಜೆಪಿಗೆ ಕೊಡ್ತೀನಿ ಬಾ ಅಂತ. ಆದ್ರೆ ಇಲ್ಲಿ ಬೇರೆಯವ್ರಿಗೆ ಮಾತು ಕೊಟ್ಬಿಟ್ಟಿದೀನಿ ಅಂತ ಹೇಳಿದ್ರು. ಪಕ್ಕದ ಕ್ಷೇತ್ರಕ್ಕೆ ಕೊಡ್ತೀನಿ ನಿಲ್ಲುವರು. ಬೇರೆ ರಾಜಕೀಯ ಸ್ಥಿತ್ಯಂತರಗಳು ಬೇರೆ ಬೇರೆ ಕಾರಣದಿಂದ ನನ್ನ ಸಂದರ್ಭ ಕಾಂಗ್ರೆಸ್ ಇಂದ ನಿಂತ್ಕೊಂಡೆ. ನಾನು ಗೆದ್ದ ಮೇಲೂ ಫಸ್ಟ್ ನನಗೆ ಆಫರ್ ಕೊಟ್ಟಿದ್ದರು, ಬಾ ನೀನ್ ಮಂತ್ರಿ ಮಾಡ್ತೀನಿ. ನನಗೆ ಹೋಗ್ಲಿಲ್ಲ. 2013ರಲ್ಲಿ ಏನು ಅವರು ಕೆಜೆಪಿ ಪಕ್ಷ ಕಟ್ಟಿದ್ರಲ್ಲ, ಅವಾಗೂ ನನ್ ಕರೆದ್ರು. ಅವಾಗ್ಲೂ ನಾನು ಹೋಗ್ಲಿಲ್ಲ. ನನಗೆ 2018ರಲ್ಲಿ ಮತ್ತೆ ನಿನಗೆ ಅಲ್ಲಿದ್ರು ಬೇರೆ ಎಲ್ಲ ಇಲ್ಲಿ ಬಾ ನೀನ್ ಅಂತ ಹೇಳಿ ನಾನು ಇಲ್ಲಿ ಕರೆದು ಟಿಕೆಟ್ ಕೊಟ್ರು. ಅಷ್ಟೇ ಅಲ್ಲ, ನನ್ನ ಚುನಾವಣಾ ಪ್ರಚಾರಕ್ಕೆ ಬಂದ್ರು. ನಾನು MLA ಮಾಡಿದ್ರು. ನಾನು ಮಂತ್ರಿ ಮಾಡ್ಬೇಕು ಅನ್ನೋ ಆಸೆ ಇತ್ತು. ಆದ್ರೆ ಕಾರಣಾಂತರಗಳಿಂದ ಆ ಸಂದರ್ಭದಲ್ಲಿ 17 ಸೀಟು ನಾವು ಕಡಿಮೆ ಬಂದಿತ್ತು. ನಾವೆಲ್ಲ ಅವರು ಶಿಷ್ಯಂತರು. ನಮ್ಮ ನೇರವಾಗಿ ಯಡಿಯೂರಪ್ಪನವ್ರ ಮನೆ ಅಡಿಗೆ ಮನೆ ನಮ್ದು. ಆ ರೀತಿ ಇದೀವಿ, ಇವತ್ತಿಗೂ ಇದೀವಿ. ನನಗೆ ನಿಗಮ ಮಂಡಳಿ ಬೇಕಾಗಿಲ್ಲ, ಬೇರೆ ಯಾರಿಗಾದ್ರೂ ಕೂಡಿ ಅವಕಾಶ ಸಿಕ್ಕರೆ ಮಂತ್ರಿ ಮಾಡುದಂತ. ಈಗಂತೂ ಆಗಲ್ಲ ಅಂತ ಗೊತ್ತು. ನನ್ನ ಪಾಪ 17 ಜನಕ್ಕೂ ಕರ್ಕೊಂಡ್ ಬೇರೆಯವ್ರಿಗೆ ಮಾಡ್ಬೇಕು, ಬೇರೆ ಯಾರಿಗೆ ಅವಕಾಶ ಕೊಡಿಲ್ಲ. ಇಲ್ಲ ನೀನ್ ಅಲ್ಲಿವರೆಗೆ ನಿಗಮ ಮಂಡಳಿ ತಗೊಂಡು ನೀನ್ ಚೆನ್ನಾಗಿ ಮಾಡ್ತೀಯ ಅಂತ ಹೇಳಿ ನನಗೆ ಅವಕಾಶ ಮಾಡ್ತಾರೆ. ಇವತ್ತು ನಾವು ನೆನ್ಸ್ಕೊಳ್ಬೇಕಾಗ್ತದೆ. ರಾಜಕಾರಣದಲ್ಲಿ ಯಾವತ್ತು ಹೇಳಿರ್ತೀನಿ, ನೆನ್ಪಿಟ್ಬೇಕು. ಯಾರೇ ಆಗಿರ್ಲಿ, ನಾವು ನಮ್ಮನ್ನ ಯಾರು ಬೆಳೆಸ್ಯಾರ ಅವ್ರು ನಾವು ನೆನ್ಸ್ಕೋಬೇಕು. ಕಾಂಗ್ರೆಸ್ನಲ್ಲೂ ನಾವು ಯಾರು ಸಹಾಯ ಮಾಡಿದ್ರು ಇವತ್ತು ನೆನಪಿಟ್ಕೊಂಡಿದ್ದೀವಿ. ವೈಯಕ್ತಿಕವಾಗಿ ಎದುರಿಗೆ ಬಂದ್ರೆ ಅವ್ರು ನನ್ನ ಕಾಲ್ ಮಾಡಿ ನಮಸ್ಕಾರ ಮಾಡ್ತೀನಿ. ಯಾಕಂದ್ರೆ ನಮಗವರು ರಾಜಕೀಯ ಜೀವನಕ್ಕೆ ದಾರಿ ಮಾಡಿಕೊಟ್ಟಂತವ್ರು. ಯಡಿಯೂರಪ್ಪನವರು ನನ್ನನ್ನು ಗುರುತಿಸಿ 2008ಕ್ಕಿಂತ ಮುಂಚಿತವಾಗಿ ಪ್ರಥಮವಾಗಿ ರಾಜ್ಯದಲ್ಲಿ ಯಾರಾದ್ರೂ ನಾಯಕರು ನನ್ನ ಗುರುತಿಸಿದ್ರೆ ರಾಜಕಾರಣಕ್ಕೆ ಮುಂಚಿತವಾಗಿ ಅದು ಯಡಿಯೂರಪ್ಪನವರು. ವಿಜಯಪುರ ಜಿಲ್ಲೆಯಲ್ಲಿ ನಿನ್ನೆ ಈಗಾಗಲೇ ನಮ್ಮ ಸಭೆ ನಡೆದಿದೆ. ವಿಜಯಪುರ ಜಿಲ್ಲೆಯಿಂದ ಸುಮಾರು ಒಂದು 20,000 ಜನ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅನ್ನುವಂತ ಒಂದು ತೀರ್ಮಾನ ಆಗಿರ್ತಕ್ಕಂಥ. ಹೀಗಾಗಿ ನನ್ನ ವಿಧಾನಸಭಾ ಕ್ಷೇತ್ರದಿಂದ ಕನಿಷ್ಠ ಒಂದು 3,000ದಿಂದ 4,000 ಜನರವರೆಗೆ ಒಂದು ಕಾರ್ಯಕರ್ತರಲ್ಲ, ಮತ್ತು ಬರೀ ನಮ್ಮ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ಅಷ್ಟೇ ಅಲ್ಲ, ಯಡಿಯೂರಪ್ಪನವರ ಅಭಿಮಾನಿಗಳು ಎಲ್ಲಾ ಪಕ್ಷದಲ್ಲೂ ಅದ. ಯಡಿಯೂರಪ್ಪನವರ ಸರ್ಕಾರದ ಅವಧಿಯಲ್ಲಿ ಅವರಿಂದ ಸಹಾಯ ಪಡೆದಿರ್ತಕ್ಕಂಥ ಲಕ್ಷಾಂತರ ಜನ ಫಲಾನುಭವಿಗಳು. ಉದಾಹರಣೆಗೆ ಹೇಳ್ಬೇಕಂದ್ರೆ ಭಾಗ್ಯಲಕ್ಷ್ಮಿ ಯೋಜನೆ ಇವತ್ತು ಈ ತಾಲೂಕಿನಲ್ಲಿ 18 ವರ್ಷ ವಯಸ್ಸು ತುಂಬಿರ್ತಕ್ಕಂಥ ಹೆಣ್ಮಕ್ಳು ಎಷ್ಟು ಜನ ಇದಾರಲ್ಲ, ಅವರೆಲ್ಲರೂ ಕೂಡ ಭಾಗ್ಯಲಕ್ಷ್ಮಿ ಬಾಂಡ್ಗಳ ಫಲಾನುಭವಿಗಳಿದ್ದಾರೆ. ರೈತರಿಗೆ ಫ್ರೀ ಕರೆಂಟ್ ಕೊಡುವಂತ ಯೋಜನೆ ಜಾರಿಗೆ ತಂದಿದ್ದು ಫಸ್ಟ್ ಯಡಿಯೂರಪ್ಪನವರು. ಗಮನದಾಗಿಲ್ಲ, 3% ಬಡ್ಡಿನಲ್ಲಿ ಸೊಸೈಟಿ ಸಾಲ ಇತ್ತು, ಅದನ್ನ 0% ಇಳಿಸಿದ್ರು. ಅದನ್ನ 0% ಇಳಿಸ್ತಕ್ಕಂಥವ್ರು ಯಡಿಯೂರಪ್ಪನವರು. ಅದನ್ನ 5 ಲಕ್ಷದವರೆಗೆ ಕೊಡ್ಬೇಕು ಅಂತ ತೀರ್ಮಾನ ಮಾಡಿದ್ದು ಯಡಿಯೂರಪ್ಪನವರು. ನೇಕಾರ ಸಮಾಜಕ್ಕೆ ಬಹುಶಃ ನೇಕಾರನ ಯಾರು ಗುರುತಿಸಿಲ್ಲ. ಯಡಿಯೂರಪ್ಪನವರು ನೇಕಾರ ಸಮಾಜದ ಸಾಲ ಮನ್ನಾ ಮಾಡಿದ್ರು. ಅವ್ರಿಗೆ ಈ ಕರೆಂಟ್ ನಲ್ಲಿ ಏನು ಅವರು ಮೊದಲ ಕೈಲೇ ಇದನ್ನ ಕಾಲಿಂದ ಎಣಿಸಿದ್ರು, ಅದನ್ನ
ಮಷಿನ್ ಬರ್ತೀವಿ. ಅದಕ್ಕೆ ಕರೆಂಟ್ಗೆ ಸಬ್ಸಿಡಿ ಕೊಟ್ಟಿರ್ತಕ್ಕಂಥವ್ರು ಯಡಿಯೂರಪ್ಪ. ರೈತರ ಅಕೌಂಟ್ಗಳಿಗೆ ನೇರವಾಗಿ ದುಡ್ಡು ಹಾಕುವಂತ ಪ್ರಧಾನಮಂತ್ರಿ ಕಿಸಾನ್ ಸನ್ಮಾನ್ ಯೋಜನೆಗೆ ಇವರು 4,000 ರೂಪಾಯಿ ಕೊಟ್ಟು ರೈತರಿಗೆ ನೇರವಾಗಿ ದುಡ್ಡು ಹಾಕ್ತಿದ್ರು ಯಡಿಯೂರಪ್ಪ. ಹಿಂದೆ ಮಳೆ ಬಂದಾಗ, ಫ್ಲಡ್ ಬಂದಾಗ ಉತ್ತರ ಕರ್ನಾಟಕದಲ್ಲಿ, ಅದರಲ್ಲೂ ವಿಜಯಪುರ ಜಿಲ್ಲೆಯಲ್ಲಿ 169 ಹಳ್ಳಿಗಳನ್ನ ಪುನರ್ವಸತಿ ಮಾಡಿಕೊಟ್ಟಿದ್ದಾರೆ. ಪುನರ್ವಸತಿ ಅದಷ್ಟೇ ಅಲ್ಲ, ಬಿ ಸ್ಕೀಮು ಇದು ಮಾಡಕ್ ಬರಲ್ಲ, ಡ್ಯಾಮ್ ಇರ್ಸತನ ಕ್ಯಾನಲ್ ಮಾಡಕ್ ಬರಲ್ಲ ಅಂತಿದ್ರು. ಆದ್ರೆ ಇವ್ರು ಏನ್ ಮಾಡಿದ್ರಪ್ಪ ಅಂತಂದ್ರೆ, ಎ ಸ್ಕೀಮು ಬಿ ಸ್ಕೀಮ್ ಯಾವುದೂ ಇಲ್ಲ, ಎ ಸ್ಕೀಮ್ ಬಿ ಸ್ಕೀಮ್ ಅಂತೇಳಿ ವ್ಯತ್ಯಾಸ ಮಾಡಕ್ ಬೇಡ ಅಂತೇಳಿ ಡ್ಯಾಮ್ ಏರ್ಸೋದ ಆಮೇಲೆ ಇರ್ಲಿ, ಮೊದಲು ಕ್ಯಾನಲ್ ಕೆಲಸ ಮಾಡೋದು ಅಂತೇಳಿ ಪ್ರಾರಂಭ ಮಾಡಿದ್ದು ಯಡಿಯೂರಪ್ಪ ಗಮನದಾಗಿದ್ರು. ಈಗ ಅನೇಕ ಯೋಜನೆಗಳನ್ನ ಯಡಿಯೂರಪ್ಪ ಮಾಡ್ಕೊಂಡಿದ್ದಾರೆ. ಅದಕ್ಕೋಸ್ಕರ ನನ್ನ ಮಾಧ್ಯಮದ ಸ್ನೇಹಿತರು ಹೇಳೋದಿಷ್ಟೇ, ಯಡಿಯೂರಪ್ಪನವರ ಅಭಿಮಾನೋತ್ಸವ ಅಂದ್ರೆ ಕರ್ನಾಟಕದ ಜನರ ಅಭಿಮಾನದ ಉತ್ಸವ ಇದು. ಯಡಿಯೂರಪ್ಪನವ್ರ ಮೇಲೆ ಕರ್ನಾಟಕದ ಜನ ಇಟ್ಟಿರ್ತಕ್ಕಂಥ ಒಂದು ಅಭಿಮಾನದ ಉತ್ಸವವನ್ನ ಬಹಳ ದೊಡ್ಡ ಮಟ್ಟದಲ್ಲಿ ಚಿತ್ರದುರ್ಗದಲ್ಲಿ ಮೇ 9ನೇ ತಾರೀಕು ಜರುಗಲಿದೆ. ಅದಕ್ಕೆ ವಿಜಯಪುರ ಜಿಲ್ಲೆಯಿಂದ ಸುಮಾರು 20,000 ಜನ ಹೋಗ್ತಾರೆ. ಮತ್ತು ಅದ್ರ ಜೊತೆಗೆ ಮುದ್ದೇಬೇಳೆ ತಾಲೂಕಿನಿಂದ ಸುಮಾರು 3,000 ರಿಂದ 4,000 ಜನ ಇದರಲ್ಲಿ ಭಾಗವಹಿಸ್ತಾರೆ. ನಾನು ಈ ಸಂದರ್ಭದಲ್ಲಿ ಈ ತಾಲೂಕಿನ ಎಲ್ಲ ಯಡಿಯೂರಪ್ಪಾಜಿಯವರ ಅಭಿಮಾನಿಗಳಿಗೆ, ರೈತ ಪರ ಹೋರಾಟಗಾರರು ಏನು ಅವ್ರ ಜೊತೆಯಲ್ಲಿ ಸಮಕಾಲೀನರಾಗಿ ಕೆಲಸ ಮಾಡಿದವರು ಇದ್ದಾರೆ. ಇಲ್ಲಿ ಪ್ರಭು ಕಡಿಯವರು ಬಹಳ ಚೆನ್ನಾಗಿದ್ದಾರೆ. ಯಡಿಯೂರಪ್ಪನವ್ರು ಯಾವ ರೀತಿ ಬರ್ತಿದ್ರು ಅಂತಕ್ಕಂಥದ್ದು ಎಲ್ರಿಗೂ ಗೊತ್ತಿರ್ತಕ್ಕಂಥ ವಿಚಾರ. ಅವ್ರ ಬಸ್ನಲ್ಲೂ ಬಂದವ್ರೆ, ಲಾರಿ ಒಳಗೂ ಬಂದವ್ರೆ. ಅವ್ರ ಅಂಬಾಸಡರ್ ಕಾರ್ನ ಪ್ರದರ್ಶನ ಮಾಡ್ತಾ ಇದ್ದಾರೆ ಅವ್ರು ಯೂಸ್ ಮಾಡಿರ್ತಕ್ಕಂಥ. ಬಿ ಶಿವಪ್ಪನವರು, ಅನಂತ್ ಕುಮಾರ್ ಅವರು, ಈಶ್ವರಪ್ಪನವರು, ಎಸ್ ಮಲ್ಲಿಕಾರ್ಜುನ್ ಅವರು, ಶಂಕರಮೂರ್ತಿ ಅವರು, ಇದೆಲ್ಲ ಟೀಮ್ ಅವರು. ಇವರೆಲ್ಲರೂ ಸೇರಿ ಬೆವರು ಸುರಿಸಿ ಇವತ್ತೇನೋ ಪಕ್ಷ ಕಟ್ಟಿದಕ್ಕೆ ನಾವೆಲ್ಲ ಪಕ್ಷದಲ್ಲಿ ಬೆಂಬಲಗಳಾಗಿದ್ದೀವಿ. ಅಧಿಕಾರ ಅನುಭವಿಸಿರ್ತಕ್ಕಂಥ ಅಮಿತ್ ಶಾ ಜಿಯವರು ಆ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸ್ತಾ ಇದ್ದಾರೆ. ಈ ರಾಜ್ಯದ ಎಲ್ಲ ಹರಗುರು ಚರಮೂರ್ತಿಗಳು ಎಲ್ಲರೂ ಕೂಡ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. ನಾನು ನಿಮ್ಮನ್ನು ಇನ್ನೊಂದು ನೆನಪಿಸ್ಲಿಕ್ಕೆ ಬಯಸ್ತೇನೆ. ಹಿಂದೆ ಯಡಿಯೂರಪ್ಪನವರು ಒಂದು ಕಾರ್ಯಕ್ರಮ, ಬಹುಶಃ ಹುಟ್ಟುಹಬ್ಬದ ಕಾರ್ಯಕ್ರಮ ಅಂತ ಕಾಣ್ತದೆ, ಅರಮನೆ ಮೈದಾನದಲ್ಲಿ ಇತ್ತು. ಸಿದ್ದರಾಮಯ್ಯನವರು ವಿರೋಧ ಪಕ್ಷದ ನಾಯಕರು. ಅವರು ಯಡಿಯೂರಪ್ಪನವ್ರಿಗೆ ಬಂದು ಅಭಿನಂದನೆ ಹೇಳಿದ್ರು. ಬಹುಶಃ ಅವತ್ತು ನನಗೆ ನೆನಪಿದೆ, ನಾನು ಇದ್ದೆ ಅಲ್ಲಿ. ಸಿದ್ದರಾಮಯ್ಯನವರು ಯಡಿಯೂರಪ್ಪನವ್ರ ಬಗ್ಗೆ ಮಾತಾಡಿದ ಮಾತುಗಳನ್ನ ಕೇಳಿದಂತೆ ಯಡಿಯೂರಪ್ಪನವ್ರ ಕಣ್ಣಲ್ಲಿ ನೀರು ಬಂತು. ರಾಜಕೀಯ ಹೋರಾಟಗಳು ಏನೇನೇ ಇರ್ಬೋದು, ಬೇರೆ ಬೇರೆ ಪಕ್ಷಗಳು ಇದ್ಕೊಂಡು ಹೋರಾಟ ಮಾಡಬಹುದು, ಆದ್ರೆ ಅವರ ವೈಯಕ್ತಿಕ ಸಂಬಂಧಗಳು ಹೇಗಿದ್ವು ಅನ್ನೋದಕ್ಕೆ ನಾನು ನಿಜವಾಗ್ಲೂ ಕೂಡ ಅವತ್ತು ನನಗೆ ಬಹಳ ನೋಡಿದ ಖುಷಿ ಅನ್ನಿಸ್ತು. ಸಿದ್ದರಾಮಯ್ಯನವರು ಅಷ್ಟೇ ಅದ್ಭುತವಾಗಿ ಮಾತಾಡಿದ್ರು. ಅವರ ಮಾತುಗಳನ್ನು ಕೇಳಿದಂತೆ ಯಡಿಯೂರಪ್ಪನವರು ವೇದಿಕೆ ಮೇಲೆ ಕಣ್ಣೀರು ಹಾಕೋ ವ್ಯಕ್ತಿ ಯಾರು ಗೊತ್ತಾ? ಕಾಂಗ್ರೆಸ್ನವರಲ್ಲ, ಯಡಿಯೂರಪ್ಪನವರು ಮುಸ್ಲಿಂ ಸಮಾಜದ ಹಜ್ ಭವನವನ್ನ ಬೆಂಗಳೂರಿನಲ್ಲಿ ಕಂಡಿದಂತ ವ್ಯಕ್ತಿ ಯಾರು ಅಂದ್ರೆ ಅದು ಯಡಿಯೂರಪ್ಪನವರು. ಅವತ್ತಿನ ಹಜ್ ಯಾತ್ರೆಗೆ ಹೋಗ್ಲಿಕ್ಕೆ ಯೋಜನೆಯನ್ನ ಪ್ರಾರಂಭ ಮಾಡಿದ ಕೇಂದ್ರದಲ್ಲಿ ವಾಜಪೇಯಿ ಅವರು, ರಾಜ್ಯದಲ್ಲಿ ಯಡಿಯೂರಪ್ಪ. ಮುಸ್ಲಿಂ ಸಮಾಜದ ಬಂಧುಗಳಿಗೆ ಯಾವತ್ತೂ ಕೂಡ ಅವರು ದ್ವೇಷ ಮಾಡಲಿಲ್ಲ. ಅಂತ ವ್ಯಕ್ತಿ ಇವತ್ತು ಇನ್ನೂ ಕೂಡ ಅಷ್ಟು ವಯಸ್ಸಾಗಿದ್ರು ಕೂಡ ಇನ್ನೊರು ಮಾತಾಡೋ ಮಾತುಗಳು ಕೇಳಿದ್ರು. ನಾನು ಇನ್ನೂ ರಾಜ್ಯ ಸುತ್ತೀನಿ ಅಂತವ್ರು. 8ನೇ ತಾರೀಕು ನನಗೊಂದು ಸೌಭಾಗ್ಯ ಏನಪ್ಪಾ ಅಂದ್ರೆ, ನಾನು ಇವತ್ತು ರೈತ ಮೋರ್ಚಾ ಅಧ್ಯಕ್ಷನಾಗಿದ್ದೀನಿ. ಅದ್ರ ಜೊತೆಯಲ್ಲಿ ಅವರು ಕೂಡ ರೈತ ನಾಯಕರಾಗಿರೋದ್ರಿಂದ 8ನೇ ತಾರೀಕು ಅವ್ರನ್ನ ಚಿತ್ರದುರ್ಗದ ಪುರಪ್ರವೇಶಕ್ಕೆ ಸ್ವಾಗತ ಮಾಡ್ಕೊಳ್ಳೋ ಜವಾಬ್ದಾರಿಯನ್ನು ನನಗೆ ಕೊಟ್ಟಿದ್ರು. ಇಡೀ ರಾಜ್ಯದ ರೈತರ ಪರವಾಗಿ ಅವತ್ತು ಸುಮಾರು 10,000 ಜನ ರೈತರು ಬೇರೆ ಬೇರೆ ಜಿಲ್ಲೆಗಳಿಂದ ಬಂದು ವಿಶೇಷವಾದಂತ ರೀತಿಯಲ್ಲಿ ಅವ್ರನ್ನ ಚಿತ್ರದುರ್ಗಕ್ಕೆ ಪುರಪ್ರವೇಶಕ್ಕೆ ಸ್ವಾಗತ ಮಾಡತಕ್ಕಂತ
ಆ ಸ್ವಾಗತ ಜವಾಬ್ದಾರಿಯನ್ನ ನನಗೆ ಕೊಟ್ಟಿರೋದ್ರಿಂದ ನಾನು ನಾಳೆನೆ ಚಿತ್ರದುರ್ಗಕ್ಕೆ ಹೋಗ್ತಾ ಇದ್ದೆ. ನಾಳೆ ಇಡೀ ರಾಜ್ಯ ಮಟ್ಟದ ಎಲ್ಲ ನಮ್ಮ ಪದಾಧಿಕಾರಿಗಳ ರೈತ ಮೋರ್ಚಾ ಪದಾಧಿಕಾರಿಗಳ ಸಭೆ ಇದೆ. ಅಲ್ಲಿ ಯಾವ ರೀತಿ ಎಲ್ಲ ತಯಾರಿಗಳು ಆಗ್ತಾ ಇದೆ ಅಂತ ಹೇಳಿ, ಹೀಗಾಗಿ 3-4 ದಿವಸ ನಾನು ಅಲ್ಲೇ ಇದ್ಕೊಂಡು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸೋದಕ್ಕೆ ನಾನು ಒಂದು ಅಳಿಲು ಸೇವೆ ಮಾಡಬೇಕು ಅನ್ನೋ ತೀರ್ಮಾನ ಮಾಡಿ ಇವತ್ತು ನಾಳೆಯಿಂದ ಅಲ್ಲೇ ಚಿತ್ರದುರ್ಗದಲ್ಲೇ ನಿಂತ್ಕೊಂಡು ಕೆಲಸ ಮಾಡ್ತಾ ಇದ್ದೇನೆ. ಅದಕ್ಕೆ ನಮ್ಮೆಲ್ಲ ಕಾರ್ಯಕರ್ತರು ಇವತ್ತು ಸಭೆ ಕರೆದಿದ್ದೀವಿ. ಸುದ್ದಿಗೋಷ್ಠಿಯಲ್ಲಿ ಬಿಜೆಪಿ ಹಿರಿಯ ಮುಖಂಡರಾದ ಪ್ರಭು ಕಡಿ, ಎಂಎಸ್ ಪಾಟೀಲ್, ಮಲೇಕೇಂದ್ರ ಗೌಡ ಪಾಟೀಲ್, ಕೆಂಚಪ್ಪ ಬಿರಾದಾರ್, ಚನ್ನಬಸಪ್ಪ ಚನ್ನಿಗಾವಿ ಶೆಟ್ರು, ಎಂಆರ್ ಪಾಟೀಲ್, ಮಲ್ಲಯ್ಯ ಬಿರಾದಾರ್, ಗಿರೀಶಗೌಡ ಪಾಟೀಲ್, ಮದನಸ್ವಾಮಿ ಹಿರೇಮಠ, ಮುತ್ತಣ್ಣ ಹುಗ್ಗಿ, ಪ್ರೇಮ್ ಸಿಂಗ್ ರಾಠೋಡ್, ಸೋಮನಗೌಡ ಬಿರಾದಾರ್, ಮಹಾಂತಗೌಡ ಗಂಗನಗೌಡರ, ವೀರೇಶ ಪಾಟೀಲ್, ಶಂಕರಗೌಡ ಶಿವಣಗಿ, ಸಿದ್ದರಾಜ ಹೋಳಿ, ಸಂಗನಗೌಡ ಪಾಟೀಲ್, ಸಂಗಮ್ಮ ದೇವರಳ್ಳಿ, ಅನಿಲ್ ನಾಯಕ್, ನಾಗೇಶ ಕವಡಿಮಟ್ಟಿ ಸೇರಿದಂತೆ ಹಲವು ಮುಖಂಡರು ಹಾಗೂ ಕಾರ್ಯಕರ್ತರು ಉಪಸ್ಥಿತರಿದ್ದರು.